ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀನು ಆಷಾಢ ಮಾಸ ಮುಗಿತಾ ಬಂದಿದೆ. ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರ. ಆಷಾಢ ಶುಕ್ರವಾರದ ಪೂಜೆ ಮಾಡಬೇಕು ಅಂದ್ಕೊಂಡಿದ್ರು ಇನ್ನೂ ಸಹ ಮಾಡೋಕ್ಕಾಗದೇ ಇದ್ದರೆ ಚಿಂತೆ ಮಾಡಬೇಡಿ. ದೇವಿಗೆ ಮಡ್ಲಕ್ಕಿಯನ್ನು ಅರ್ಪಿಸಬೇಕು, ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಥವಾ ಮನೆಯ ದೇವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಒಳ್ಳೆಯ ಅವಕಾಶ. ಈ ದಿನ ಆಗಸ್ಟ್ 7ನೇ ತಾರೀಕು 2026 ಶುಕ್ರವಾರ, ಕೃಷ್ಣ ಪಕ್ಷದ ನವಮಿ ತಿಥಿ ಹಾಗೆ ಕೃತಿಕಾ ನಕ್ಷತ್ರ ಇದೆ. ಜೊತೆಗೆ ಶುಭಯೋಗಗಳು ಕೂಡ ಇರೋದ್ರಿಂದ ನಿಮ್ಮ ಸಂಪ್ರದಾಯದಂತೆ ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದವರು ಸಾಧ್ಯವಾದರೆ ಈ ದಿನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ. ಈ ದಿನದ ಶುಭಯೋಗಗಳು ಬಂದು, ಈ ದಿನ ವೃದ್ಧಿ ಯೋಗ ಹಾಗೆ ಧ್ರುವ ಯೋಗ ಕೂಡ ಬಂದಿದೆ. ವೃದ್ಧಿ ಯೋಗ ಆಗಸ್ಟ್ 6ರ ಮಧ್ಯಾಹ್ನದಿಂದ ಆಗಸ್ಟ್ 7ರ ಮಧ್ಯಾಹ್ನದವರೆಗೆ ಇರುತ್ತೆ. ಅದರ ನಂತರ ಧ್ರುವ ಯೋಗ ಆರಂಭವಾಗಿ ಆಗಸ್ಟ್ 8ರ ಬೆಳಗ್ಗೆವರೆಗೆ ಇರುತ್ತೆ. ಹೀಗಾಗಿ ಈ ದಿನ ದೀಪಾರಾಧನೆ ಮುಂತಾದ ಶುಭ ಕಾರ್ಯಗಳನ್ನು ನಿಮ್ಮ ಮನೆಯ ಸಂಪ್ರದಾಯ ಹಾಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಹುದು. ಈಗಾಗಲೇ ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿರ್ತಾರೆ. ಇನ್ನು ಸಾಧ್ಯ ಆಗದೆ ಇರೋರು ಗೋಧೂಳಿ ಸಮಯಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಪೂಜೆಯನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಸಂಜೆ 7:30ರವರೆಗೆ ಪೂಜೆ ಮಾಡ್ಬೋದು. ಅಂದರೆ ಸಂಜೆ 5:30ಯಿಂದ 7:30, 6 ಗಂಟೆ ನಂತರ ದೀಪವನ್ನು ಹಚ್ಚಿ ಬೆಳಗೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಲಾಗತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವಂಥವರು ನಿಮ್ಮ ಸ್ಥಳೀಯ ದೇವಸ್ಥಾನದ ಸಮಯಕ್ಕೆ ಅನುಗುಣವಾಗಿ ನೀವು ಹೋಗ್ಬೋದು. ಇನ್ನು ಸಂಜೆ ಪೂಜೆ ಮಾಡುವಂಥವರು ಒಳ್ಳೆಯ ಸಮಯ ಇದೆ. ಸಂಜೆ 4:30ಯಿಂದ 5:50ರವರೆಗೆ ಅಮೃತ ಗಳಿಗೆ ಇರುತ್ತೆ. ಸಾಮಾನ್ಯವಾಗಿ ಶುಕ್ರವಾರ ಸಂಜೆ ಪೂಜೆ ಮಾಡುವಂಥವರು 5:30 ನಂತರ ಮಾಡ್ತಾರೆ. ಆದರೆ ಈ ದಿನ 4:30ರಿಂದಲೇ ಶುಭ ಸಮಯ ಇರೋದ್ರಿಂದ ಸಾಧ್ಯ ಆದರೆ 4:30ರಿಂದ ಪೂಜೆಯನ್ನು ಪ್ರಾರಂಭಿಸಬಹುದು. ಇನ್ನು ಪೂಜೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದು ಮುಖ್ಯ ಅಲ್ಲ, ಸಾಧ್ಯವಾದಷ್ಟು ಶುಭ ಸಮಯದಲ್ಲಿ ಆರಂಭಿಸುವಂಥದ್ದು ಮುಖ್ಯ ಅಂತ ಹೇಳಲಾಗತ್ತೆ. ಇನ್ನು ಈ ಸಮಯದಲ್ಲಿ, ಅದರಲ್ಲೂ ಆಷಾಢ ಶುಕ್ರವಾರದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು. ಹಲವರು ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ. ಚಾಮುಂಡೇಶ್ವರಿಗೆ ಆಗಿರ್ಬೋದು, ದುರ್ಗಾ ಪರಮೇಶ್ವರಿಗೆ ಆಗಿರ್ಬೋದು, ಇಲ್ಲ ಕಾಳಿಕಾ ಮಾತೆಗೆ ಆಗಿರ್ಬೋದು. ಹೆಣ್ಣು ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು ಶುಭಕರ ಅಂತ ಹೇಳಲಾಗತ್ತೆ. ನೀವೆಲ್ಲರೂ 1 ವಾರ, 5 ವಾರ ಅಥವಾ 9 ವಾರ ಅಂತ ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡ್ತಾ ಇದ್ದರೆ ನಿಮ್ಮ ಸಂಪ್ರದಾಯದಂತೆ ಮುಂದುವರಿಸಬಹುದು. ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಮಾತ್ರ ಬರ್ತವೆ. ಕೆಲವರಿಗೆ ವೈಯಕ್ತಿಕ ಕಾರಣಗಳಿಂದ 1 ಶುಕ್ರವಾರ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಪದ್ಧತಿಯಂತೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಮುಂದಿನ ಶುಕ್ರವಾರಗಳಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಸಂಕಲ್ಪವನ್ನು ಮುಂದುವರಿಸುವ ಪದ್ಧತಿಯು ಕೂಡ ಕೆಲವರಲ್ಲಿ ನೋಡಬಹುದು. ಆದರೆ ವ್ರತ ಅಥವಾ ಸಂಕಲ್ಪದ ವಿಷಯದಲ್ಲಿ ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರ ಸಲಹೆಯನ್ನು ಪಾಲಿಸೋದು ಉತ್ತಮ ಅಂತ ನಾನು ಭಾವಿಸ್ತೀನಿ. ಇನ್ನು ಮಡ್ಲಕ್ಕಿಯನ್ನು ಅರ್ಪಿಸುವಂಥವರು ಕೊನೆಯ ಆಷಾಢ ಶುಕ್ರವಾರ ದೇವಿಗೆ ಮಡ್ಲಕ್ಕಿಯನ್ನು ಅರ್ಪಿಸುವ ಸಂಪ್ರದಾಯವನ್ನು ಮಾಡ್ಕೊಂಡಿರ್ತಾರೆ. ಈ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇದನ್ನು ಅರ್ಪಿಸಬಹುದು. ಅದು ಕೂಡ ಸಾಧ್ಯವಾಗದೇ ಇದ್ದರೆ ದೇವಸ್ಥಾನಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅರಿಶಿನ, ಕುಂಕುಮ, ಹಣ್ಣು, ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡಿಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿ ಮತ್ತು ಶ್ರದ್ಧೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಚರಣೆಯನ್ನು ಮಾಡಿಕೊಳ್ಳಿ. ಇನ್ನೇನು ಶ್ರಾವಣ ಮಾಸ ಕೂಡ ಹತ್ತಿರ ಬಂತಲ್ವಾ? ಆಷಾಢ ಮಾಸ ಮುಗಿತಾ ಇದೆ, ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಅಂತಂದರೆ ಸಾಲು ಸಾಲು ಹಬ್ಬಗಳು, ಪೂಜೆಗಳು ಹಾಗೆ ವ್ರತಗಳಿಗೆ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದಾಗಿರ್ಬೋದು, ಹಬ್ಬದ ತಯಾರಿ ಮಾಡ್ಕೊಳ್ಳುವಂಥದ್ದು, ಅಗತ್ಯ ವಸ್ತುಗಳ ಶಾಪಿಂಗ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಈಗಿಂದಲೇ ನಿಧಾನವಾಗಿ ನೀವು ಆರಂಭಿಸಬಹುದು. ಹೀಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಶ್ರಾವಣ ಮಾಸದ ಪೂಜೆಗಳಾಗಿರ್ಬೋದು, ವ್ರತಗಳ ಬಗ್ಗೆ, ಹಬ್ಬಗಳ ತಯಾರಿ ಬಗ್ಗೆ ಈ ಎಲ್ಲದರ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.